ಹಲೋ ಹಾಯ್ ಸ್ನೇಹಿತರೆ, ನಾನೊಂದು ಈ ಒಂದು ವಿಚಾರಕ್ಕೆ ನೇರವಾಗಿ ಬರೋದಕ್ಕೆ ಇಷ್ಟಪಡ್ತೀನಿ. ಅದು ಯಾವುದು ಅಂತಂದರೆ, ನಾನೀಗ ಇನ್ನೇನು ತೋರಿಸ್ತಾ ಇದ್ದೀನಿ ಇದೆಲ್ಲ ಒಂದು ಸಂತೆಯಲ್ಲಿ ನಡೀತಾ ಇರೋಂತಹ ವ್ಯಾಪಾರ. ನಾನು ಇವತ್ತು ಸಂತೆ ಬಗ್ಗೆ ಮಾತಾಡಬೇಕು ಅಂತ ಎಲ್ಲೋ ಮನಸ್ಸಾಯಿತು ನನಗೆ. ಹಾಗಾಗಿ ನಾನು ಸಂತೆ ಬಗ್ಗೆನೇ ಈ ಲಾಗ್ ಮಾಡ್ತಾ ಹೋದೆ. ಯಾಕೆ ಅಂತಂತಂದರೆ, ಚಿಕ್ಕ ವಯಸ್ಸಿನಿಂದಲೂ ಸಹ ನಮ್ಮ ಮನೆಗಳಲ್ಲೆಲ್ಲ ಸಂತೆ ಅಂದರೆ ಒಂದು ಅವಿನಾಭಾವ ಸಂಬಂಧ. ಯಾಕೆ ಸಂತೆ ಬಗ್ಗೆ ಇಷ್ಟೊಂದು ಒಲವು ನನಗೆ ಅಂತಂತಂದರೆ, ಈಗಾಗಲೇ ನಾವು ಆಲ್ಮೋಸ್ಟ್ ಹಳ್ಳಿಗಳಲ್ಲೇ ಬೆಳೆದು ದೊಡ್ಡವರಾಗಿರೋಂತಹವರು ಈಗೆಲ್ಲ ಒಂದು ಸಿಟಿ ಕಡೆ ಮುಖ ಮಾಡಿ ನಿಂತಿದ್ದೀವಿ. ಹಾಗಾಗಿ ನಮಗೆ ಈ ಸಂತೆಗಳು ಎಲ್ಲೋ ಒಂದು ಕಡೆ ತುಂಬ ಕಣ್ಮರೆ ಆಗ್ತಾ ಬರ್ತಾ ಇದ್ದಾವೆ. ಈಗಲೂ ಸಹ ನಮ್ಮ ಒಂದು ಲೋಕಲ್ ಏರಿಯಾಗಳಲ್ಲಿ ಈ ಸಂತೆಗಳು ಅನ್ನುವಂಥದ್ದು ನಡೀತಾ ಇರೋವಂಥದ್ದನ್ನು ನಾವು ನೋಡ್ಬೋದು. ಸಂತೆಗಳು ಯಾಕೆ ನಡೀತವೆ ಅಂತಂದರೆ, ನಿಮಗೆ ಗೊತ್ತಿರುತ್ತೆ, ತುಂಬ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ. ಅದು ತರಕಾರಿಗಳಿಂದ ಆಗಿರಬಹುದು, ಸೊಪ್ಪುಗಳು, ಹಣ್ಣುಗಳು, ಬಟ್ಟೆ ಬರೆ ಎಲ್ಲನೂ ಇಟ್ಟಿರ್ತಾರೆ. ಅದರಲ್ಲಿ ಸಂತೆಗಳಿಗೆ ಬರುವಂತಹವ್ರು ಎಲ್ಲರೂ ನಮ್ಮ ರೈತರೇ ಆಗಿರ್ತಾರೆ. ಅದರಲ್ಲಿ ಯಾರೋ ಒಬ್ಬರು ಇಬ್ಬರು ಒಂದು ಮಧ್ಯವರ್ತಿಗಳಾಗಿ ತೊಗೊಂಡು ಬಂದು ವ್ಯಾಪಾರವನ್ನು ಮಾಡೋಂಥವ್ರು ನೋಡಿದ್ರೆ, ನಾವು ಆಲ್ಮೋಸ್ಟ್ ಎಲ್ಲನೂ ನಮ್ಮ ಒಂದು ರೈತರೇ ತೋಟಗಳಿಂದ, ಅವರ ಹೊಲಗಳಿಂದ ಒಂದು ಡೈರೆಕ್ಟಾಗಿ ತೊಗೊಂಡು ಬಂದು ಹಾಕ್ಕೊಂಡಿರ್ತಾರೆ. ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲುಗಳು ಎಲ್ಲವನ್ನು ಸಹ. ಮತ್ತು ಈ ಒಂದು ಸಂತೆಗಳಲ್ಲಿ ಹೋಗಿ ನಾವು ವ್ಯಾಪಾರ ಮಾಡೋದಕ್ಕೆ ಆಲ್ಮೋಸ್ಟ್ ನಮಗೆ ಟೈಮ್ ತುಂಬ ಕಡಿಮೆ ಸಿಗ್ತಾ ಇದೆ. ಈಗಾಗಲೇ ನೀವು ಇಲ್ಲೊಬ್ಬ ವ್ಯಕ್ತಿ ನೋಡ್ತಾ ಇದ್ದೀರಿ ನೋಡಿ. ಈ ವ್ಯಕ್ತಿ ಚೈನೀಸ್ ಮನುಷ್ಯ ಬಂದು ಇಲ್ಲಿ ನಮ್ಮ ಸ್ಥಳೀಯ ಸಂತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇವ್ರಿಗೆ ಕನ್ನಡನೂ ಬರುತ್ತೆ. ನನಗೆ ಪ್ರೌಡ್ ಫೀಲ್ ಆಯಿತು ನೋಡಿ. ಅವರ ವಸ್ತುಗಳನ್ನೆಲ್ಲ ತೊಗೊಂಡು ಬಂದು ಅವ್ರು ಮಾರ್ತಿದ್ದಾರೆ ಅಂತಂದರೆ, ಇಲ್ಲಿ ಸೇಲ್ ಮಾಡ್ತಿದ್ದಾರೆ ಅಂತಂದರೆ, ಅವರು ಇಲ್ಲಿ ನಮ್ಮ ಸ್ಥಳೀಯ ಗ್ರಾಹಕರು ನಾವೆಲ್ಲ ತೊಗೊಳ್ದೇ ಇರ್ಬೋದು, ಆದರೆ ಅವರದ್ದೇ ಅವರು ಚೈನೀಸ್ ಅವರು ಇಲ್ಲೆಲ್ಲ ನೆಲೆಯೂರಿರ್ತಾರೆ, ಅವ್ರು ತೊಗೊಳ್ತಾರೆ. ಮತ್ತು ಅವ್ರಿಗೆ ಇದು ಸಂತೆ ಅನ್ನೋಂತಹ ಕಲ್ಪನೆ ಬಂದಿದೆ. ಇಲ್ಲಿ ಜನರೆಲ್ಲ ಜಾಸ್ತಿ ಜನ ಬರ್ತಾರೆ, ಮತ್ತು ಇಲ್ಲಿ ನಾನು ಹಾಕಿರೋಂತಹ ಒಂದು ವಸ್ತುಗಳಿಗೆ ಬೆಲೆ ಸಿಗುತ್ತೆ ಅಂತ ಹೇಳಿ ಈತ ಬಂದಿದ್ದಾನೆ ನೋಡಿ. ಹಾಗಾಗಿ ನಮ್ಮ ಒಂದು ಸ್ಥಳೀಯರೇ, ನಮ್ಮ ಒಂದು ರೈತರೇ ಬಂದು ಇಲ್ಲಿ ವ್ಯಾಪಾರವನ್ನು ಮಾಡೋದ್ರಿಂದ ನಾವು ಆದಷ್ಟು ನಮಗೆ ಸಮಯ ತುಂಬ ಕಡಿಮೆ ಇದೆ. ಆದರೂ ಸಹ ನಾವು ಸಮಯವನ್ನು ತಗೊಂಡು ಇಂತಹ ಸ್ಥಳೀಯ ಸಂತೆಗಳನ್ನು ಉತ್ತೇಜನ ಮಾಡೋಣ. ಯಾಕೆ ಅಂದರೆ, ಈ ಸಂತೆಗಳ ಹಿಂದೆ ಅನೇಕ ಒಂದು ಭಾವನೆಗಳಿದ್ದಾವೆ ನಮಗೆ. ಏಕೆಂದರೆ ಚಿಕ್ಕ ವಯಸ್ಸಿನಿಂದಲೂ ನಮ್ಮ ಪೇರೆಂಟ್ಸು ಈ ಸಂತೆಗಳು ಹೋಗುವಂಥದ್ದು, ಸಂತೆಗಳಿಂದ ತರ್ತಾ ಇದ್ದಂತಹ ಐಟಮ್ಸು ಮತ್ತು ನಮಗೆ ತರ್ತಾ ಇದ್ದಂತಹ ತಿಂಡಿಗಳು ಎಲ್ಲೋ ಒಂದು ಕಡೆ ನೆನೆಸ್ಕೊಳ್ಳೋದಕ್ಕೆ ಅದು ಒಂದು ಸ್ವಲ್ಪ ಖುಷಿಯನ್ನು ಕೊಡುತ್ತೆ. ಹಾಗಾಗಿ ನನಗೆ ಈ ಸಂತೆ ಬಗ್ಗೆ ಒಂದು ಲಾಗನ್ನು ಮಾಡಬೇಕು ಅಂತ ನಿಜವಾಗ್ಲೂ ನನಗೆ ಮನಸ್ಸಿಗೆ ಅನಿಸಿದ್ದು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರೋಂತಹವ್ರು ಅತಿ ಶ್ರೀಮಂತರು ಬಡವರು ಅನ್ನೋಂತಹ ಕಾನ್ಸೆಪ್ಟ್ ಇಲ್ಲಿ ಬರೋದಿಲ್ಲ. ಆ ಥರ ಕಾನ್ಸೆಪ್ಟ್ ಬಂದರೂ ಸಹ ಅತಿ ಶ್ರೀಮಂತರು ಯಾರೂ ಸಹ ಬಂದು ಇಲ್ಲಿ ಕೂತು ಈ ರೀತಿ ವ್ಯಾಪಾರ ಮಾಡಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಒಂದು ವ್ಯಾಪಾರ ನಡೀಲಿ ಮತ್ತು ನಾವು ಬೆಳೆದಿರುವಂತಹ ಒಂದು ಬೆಳೆಗೆ ಉತ್ತಮವಾದಂಥ ಬೆಲೆ ಸಿಗಲಿ ಅಂತ ಹೇಳಿನೇ ಇಲ್ಲಿ ವ್ಯಾಪಾರ ಮಾಡ್ತಾ ಇರುವಂತಹವರು. ಇಂತಹ ಒಂದು ವ್ಯಾಪಾರವನ್ನು ನಾವು ಉತ್ತೇಜನ ಮಾಡಬೇಕು. ನಾವು ಅಂಗಡಿಗಳಿಗೆ ಹೋಗ್ತೀವಿ, ಕೆಲಸ ಕಾರ್ಯಗಳಿಗೆ ಹೋಗೋದ್ರಿಂದ ಈ ಸಂತೆಗಳಿಗೆ ಭೇಟಿಯನ್ನು ಮಾಡೋದಕ್ಕಾಗಲ್ಲ. ಮತ್ತು ನೀವೊಂದು ಕ್ವಶನ್ ಮಾಡ್ಬೋದು, ಎಲ್ಲ ಕಡೆನೂ ಈ ರೀತಿ ಸಂತೆ ನಡೆಯುತ್ತಾ, ಎಲ್ಲಿ ನಡೆಯುತ್ತೆ, ನಾವು ಹೋಗೋದಕ್ಕೆ ಆಗೋದಿಲ್ಲ ಅಂತ. ಆದರೆ ಎಲ್ಲಿ ನಮಗೆ ಸ್ಥಳೀಯವಾಗಿ ಹತ್ತಿರವಾಗಿ ಎಲ್ಲಿ ಸಂತೆಗಳು ಕಾಣುತ್ತೋ ಅಂತಹ ಒಂದು ಸಂತೆಗೆ ನಾವು ಹೋಗಿ ವ್ಯಾಪಾರವನ್ನು ಮಾಡೋಣ. ನೋಡಿ, ಪ್ರತಿಯೊಬ್ಬರನ್ನು ನಾವು ಗಮನಿಸ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ. ಸಣ್ಣ ವ್ಯಾಪಾರಿಗಳಾಗಿರ್ಬೋದು, ದೊಡ್ಡ ವ್ಯಾಪಾರಿಗಳನ್ನು ನೋಡ್ತೀವಿ, ಈವನ್ ಹೂವಿನ ವ್ಯಾಪಾರಿಗಳನ್ನು ನೋಡ್ತೀವಿ, ತರಕಾರಿಗಳು, ಹಣ್ಣುಗಳು, ವಿವಿಧ ರೀತಿಯ ಒಂದು ವ್ಯಾಪಾರಿಗಳನ್ನು ನೋಡ್ತೀವಿ. ಯಾರು ಸಹ ತುಂಬ ದೊಡ್ಡ ಮಟ್ಟದ ದುಡ್ಡನ್ನು ಇಟ್ಕೊಂಡು ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇರೋಂತಹ ರೀತಿಯಲ್ಲಿ ನಮಗೆ ಎಲ್ಲೂ ಅಷ್ಟೊಂದು ಗಮನ ಹರಿಸೋಕ್ಕಾಗಲ್ಲ. ಹಾಗಾಗಿ ನಾವು ಸ್ಥಳೀಯವಾಗಿ ಎಲ್ಲೇ ಒಂದು ಸಂತೆಯನ್ನು ನಡೀತಾ ಇದ್ರು ಒಂದು ಸ್ವಲ್ಪ ಸಮಯವನ್ನು ತಗೊಂಡು ಈ ಸಂತೆಗಳ ಕಡೆ ಹೋಗಿ ಬರಬೇಕು. ಸಂತೆಗಳನ್ನು ಉತ್ತೇಜನ ಮಾಡೋಣ. ಅವರು ಸಹ ಅಷ್ಟೊಂದು ಐಟಮ್ಸ್ ಎಲ್ಲ ತಂದು ಇಲ್ಲಿ ಮಾರ್ತಿರ್ತಾರೆ ಅಂತಂದರೆ ಎಲ್ಲೋ ಒಂದು ಕಡೆ ನಮಗೆ ವ್ಯಾಪಾರ ಆಗುತ್ತೆ. ಒಂದು ವಾರದಿಂದ ವಾರಕ್ಕೆ ಅವರು ವೆಯ್ಟ್ ಮಾಡ್ತಿರ್ತಾರೆ ಅಂತಂದರೆ ಸಂತೆಯಲ್ಲಿ ಏನೋ ಒಂದು 2 ಪೈಸೆ ಲಾಭವನ್ನು ನಾವು ನೋಡಬಹುದು ಅಂತ ಹೇಳಿ ಸಂತೆಯಲ್ಲಿ ಬರುವಂತಹವರು, ವ್ಯಾಪಾರವನ್ನು ಮಾಡುವಂತಹವರು ಬಂದು ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರೋವಂಥದ್ದನ್ನು ನಾವು ನೋಡ್ಬೋದು.
ಹಾಗಾಗಿ ನಮ್ಮ ಒಂದು ಸಂತೆಗಳನ್ನು ನಾವು ಉತ್ತೇಜನ ಮಾಡೋಣ, ಈ ಸಂತೆಗಳಿಗೆ ನಾವು ಪ್ರೋತ್ಸಾಹವನ್ನು ಮಾಡೋಣ. ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಟೈಮನ್ನು ಈ ಸಂತೆಗಳಿಗೂ ಸಹ ನಾವು ಸ್ಪೆಂಡ್ ಮಾಡೋಣ. ವಾರಕ್ಕೆ ಒಂದೇ ಬಾರಿ ನಮಗೂ ಸಹ ತರಕಾರಿಗಳು, ಹಣ್ಣುಗಳು, ಅದು ಇದು ಲಭ್ಯತೆ ಬೇಕೇ ಬೇಕಾಗುತ್ತೆ. ಆ ಒಂದು ಎಲ್ಲ ವಸ್ತುಗಳು ಸಹ ಇಲ್ಲಿ ಲಭ್ಯವಾಗುತ್ತೆ. ಕೆಲವೊಂದು ಬಾರಿ ಅಂಗಡಿಗಳಲ್ಲಿ ಸಿಗಲ್ಲ ಕೆಲವೊಂದು ತರಕಾರಿಗಳು, ಅಂತಹ ತರಕಾರಿಗಳು ಸಹ ನಮಗೆ ಇಲ್ಲಿ ಸಿಗುತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ, ಈ ಥರ ಸಂತೆಯಲ್ಲಿ ವ್ಯಾಪಾರವನ್ನು ನಾವು ಉತ್ತೇಜನ ಮಾಡಬೇಕು. ಮತ್ತು ರೈತರಿಗೆ ನಾವು ಬೆಂಬಲವನ್ನು ನೀಡ್ದಂಗಾಗುತ್ತೆ, ನಮ್ಮ ರೈತರನ್ನು ನಾವು ಬೆಳೆಸ್ದಂಗಾಗುತ್ತೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟುನು ರೈತರಿಗೆ ಇಲ್ಲಿ ಸಪೋರ್ಟ್ ಮಾಡುವಂತಹ ಒಂದು ಮನಸ್ಸನ್ನು ಮಾಡೋಣ. ನಾನು ಯಾಕೆ ಈ ಸಂತೆಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ದೆ ಈ ಸಲ ಅಂತಂದರೆ, ಈ ರೈತರು ಬಂದು ಈ ಸಂತೆಗಳಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರೋಂತಹದ್ದನ್ನು ನೋಡಿ ನನಗೂ ಸಹ ಎಲ್ಲೋ ಒಂದು ಕಡೆ ಈ ಸಂತೆಗಳ ಬಗ್ಗೆ ಏನಾದರೂ ಒಂದು ಮಾತಾಡಬೇಕು, ಈ ಸಂತೆಗಳ ಬಗ್ಗೆ ನಮ್ಮ ಫೀಲಿಂಗ್ಸನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ತು. ಥ್ಯಾಂಕ್ ಯು.